ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸಾಗರ ತಾಲೂಕಿನ ಮಹಿಳಾ ರೈತರ ಸಂಘದ ಅಧ್ಯಕ್ಷೆಯಾದಂತಹ ಜಯಲಕ್ಷ್ಮಿ ಅವರ ತಾಯಿ ಕನ್ನಮ್ಮ ಅವ್ರ ಜೊತೆಗಿದ್ದೇವೆ. ಅಮ್ಮ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಆರಾಮಿದ್ದೀರಾ? ಆರಾಮಿದ್ದೀನಿ. ಎಷ್ಟು ವರ್ಷ ನಿಮಗೆ? 90 ವರ್ಷ ಆಯ್ತು. ದೊಡ್ಡ ಪ್ರಾಯ ತೆಗೆದಿದ್ದೀರಿ. ತುಂಬಾ ಅನುಭವ ಇದೆ. ನೀವು ಸಣ್ಣಕ್ಕಿರ್ಬೇಕಾದ್ರೆ ತುಂಬಾ ಕಷ್ಟದ ಜೀವನ ಇರ್ಬೇಕು. ಇಲ್ಲ ಸುಖದಾಗ ಸುಖಾನೇ ನೋಡ್ಕೊ ಬಂದಿದ್ದೀರಿ. ನಿಮ್ ತಂದೆ ಬಹಳ ಸುಖದಲ್ಲಿ ಇಟ್ಟಿದ್ದಾರೆ. ತಂದೆ ಅಲ್ಲ, ಮನ್ಯಾಗ ತಾಯಿ. ನಿಮ್ ಮನೆಯವರೆಲ್ಲ ತುಂಬಾ ಶ್ರೀಮಂತ್ರೆ. ಎಷ್ಟು ಜಮೀನಿತ್ತು ನಿಮಗೆಲ್ಲ ಅವಾಗ? ಇಲ್ಲಿ ಹುಟ್ಟಿದ ಮನ್ಯಾಗ ಅವ್ರದೊಂದು 8 ಎಕರೆ. ನಿಮ್ ಹುಟ್ಟಿದೂರು ಯಾವುದು? ಇದೇ ಊರೇ. ಮದುವೆ ಆಗಿದ್ದೂರು ಇದೇ ಊರೇ. ಇಲ್ಲೇ ಹುಟ್ಟಿ ಇಲ್ಲೇ ಮದುವೆ ಆಗಿ ಬೇರೆ ಕೊಟ್ಟದ್ದು, ಹೆಬ್ಬಳ್ಳಿ ಕೊಟ್ಟದ್ರು. ಹೆಬ್ಬೈಲಿಗೆ ಅವ್ರು ಇಲ್ಲೇ ಬಂದ್ರು. ಅವರು ಅಲ್ಲಿ ಜಮೀನ್ ಕೊಂಡ್ಕೊಂಡು ಇಲ್ಲಿ ಬಂದಿವಿ. 10 ವರ್ಷ ಅಲ್ಲಿ ಮದುವೆ ಆಗಿ 10 ವರ್ಷ ಇದ್ದೀವಿ. ಎಷ್ಟು ಮಕ್ಕಳು ನಿಮಗೆ? ನಾನು ಮಕ್ಕಳು ಹೇಳಕ್ ಬರ್ಕೊಳ್ಳಿ, ಈಗ 2 ಜನ ಇದ್ದಾರೆ. ಯಾಕೆ? ಟೋಟಲ್ ಎಷ್ಟು ಮಕ್ಕಳು? ಟೋಟಲ್ ಮಕ್ಕಳೆಲ್ಲ ಓದು ತೀರ್ಕೊಂಡು. ಎಷ್ಟು ಮಕ್ಕಳು ತೀರ್ಕೊಂಡು? 6 7 ಒಟ್ಟು 10 ಮಕ್ಕಳು. 10 ಮಕ್ಕಳು. ಈಗ ಎಷ್ಟು ಮಕ್ಕಳಿದಾರೆ ಬದುಕಿ? 2 ಜನ ಇದ್ದಾರೆ. 2 ಜನನು ಹೆಣ್ಮಕ್ಳೇ? 2 ಜನ ಹೆಣ್ಮಕ್ಳೆ. ಗಂಡು ಎಲ್ಲ ಹೋದು. ಯಾವ ವಯಸ್ಸಿಗೆ ಹೋದಿರಿ? ಅದೇ ವಯಸ್ಸಲ್ಲ, ಹುಡ್ತಂಗೆ. ಇವತ್ತು ಹುಟ್ಟಿ ನಾಳೆ 6 ತಿಂಗಳ, 5 ತಿಂಗಳ, 7 ತಿಂಗಳಿಗೆ, 8 ತಿಂಗಳಿಗೆ. ಯಾಕೆ ಈ ತರ ಸಾವಾಯ್ತು? ಎಂತಾಗ ಹಿಂದಲ್ಲ ಇದಲ್ಲ, ಆಸ್ಪತ್ರೆ ಇಷ್ಟೆಲ್ಲ ಇರಲಿಲ್ಲ. ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ಬೇಕಿತ್ತು? ಇಲ್ಲಿ ಸಾಗರಕ್ಕೆ ಬರ್ಬೇಕು. ಹೆಬ್ಬಲ್ಲಿದ್ದ ಸಾಗರ ನಡ್ದೇ ಬರ್ಬೇಕು. ನಡ್ಕೊಂಡೇ ಹೋಗ್ಬೇಕಿತ್ತ? ನಡ್ಕೊಂಡ್ ಗಾಡಿ, ಬಸ್ ಅಲ್ಲ ಅಂತವೂ ಅಲ್ಲ. ಬಸ್ರಿ ಹೆಂಗಸರಿಗೆ ಗಾಡಿ ಮೇಲೆ ಹಾಕೊಂಡಿ ಸಾಗರ ತನಕ ಕರ್ಕೊಂಡು ಹೋಗ್ಬೇಕು. ಔಷಧಿ ಉಪಚಾರ ಏನಿಲ್ಲ? ಇಲ್ಲಪ್ಪ. ಹಂಗಾಗಿ ನಮ್ಮನೆ ರೋಡ್ ಪಕ್ಕಗೆ ಊರ್ ಬಿಡ್ಬೇಕು ಅಂತೆಲ್ಲ ಬಿಟ್ಟಿದ್ರು ಯಜಮಾನ್ರು. ಹೆಬ್ಬೈಲಿಂದ ಇವೆಲ್ಲ ಸೌಕರ್ಯ ಮೂಲ ಏನು ಇಲ್ಲ ಅಂತ ಹೇಳಿ ಬಿಟ್ರು. ಅಲ್ಲಿ ರೋಡೇ ಇಲ್ಲ. ಆಗ ಹೆಗ್ಗೋಡ ಬಸ್ ಹೋಗೈತಲ್ಲ, ಆ ಟಾರ್ ರೋಡೇ ಇಲ್ಲ. ಗಾಡಿ ಹಾದಿ ತೀರ್ಕೊಂಡಿದ್ದೆಲ್ಲ ಹಿರಿ ಮಕ್ಕಳೇನ? ಯಾವ್ದು? ನಂಗೆ 4 ಒಬ್ಬಳು ಬದುಕಿದ್ಲು, ನನ್ನ ಮಗಳು, ದೊಡ್ಡ ಮಗಳು. 4 ಬದುಕಿದ್ಮೇಲೆ ಮತ್ತೊಂದು ಹುಡುಗಿ ತಿಂಬೆ ಹುಟ್ಟಿತು. ಇವತ್ತು ಬೆಳಿಗ್ಗೆ ಹುಟ್ಟೈತಿ, ನಾಳೆ 12 ಗಂಟೆ ಒಳಗೆ ಹುಡುಗಿ. ತುಂಬಾ ನೋವಾಗದ್ ನಿಮಗೆ, ಹುಟ್ಟಿದ ಮಗು ಸತ್ ಹೋಗ್ಬಿಟ್ರೆ. ಎಂತ ಮಾಡ್ತಾರೆ, ಕಸ್ಗೋ. ಈಗ ಜಯಲಕ್ಷ್ಮಿ ಅವ್ರ ಎಷ್ಟನೇ ಮಗಳು? 2ನೇಳು, 3ನೇಳು. ಇವಳು ಅಕ್ಕ. ಇವಳು 3ನೇಳಲ್ಲ, ಅವ್ ಹಿರಿಯವಳು 3ನೇಳು, 4ನೇಳು ಬಚ್ಚಿದ್ದು. ಅವಳು ಹುಟ್ಟಿದ್ಮೇಲೆ ಮತ್ತೊಂದು ಹುಡುಗಿ ಹೋತು. ಆ ಹುಡುಗಿ ಹೋಗಿ 2.5 ವರ್ಷಕ್ಕೆ ಇವಳು ಹುಟ್ಟಲು. ಆ ಲೆಕ್ಕಾಚಾರದಲ್ಲಿ ಗಂಡು ಮಕ್ಕಳು ಆಗ್ಲಿ ಅಂತ ಕಾದ್ರಿ ನೀವು? ಇಲ್ಲ ಗಂಡು ಮಕ್ಳು ಮುಂಚೆ ಹೋಗಿ ಹಿರಿಯದೇ ಗಂಡು. ಗಂಡು ಮಕ್ಳಿಗಂತ ಕಾಯಿಲ್ಲಪ್ಪ. ನಿಮ್ ಕಾಲಘಟ್ಟದಲ್ಲಿ ಗಂಡು ಹೆಣ್ಣು ಅಂತ ತಾತ್ಸಾರ ಇತ್ತಪ್ಪ. ಹೆಣ್ಣು ಗಂಡು ಅಂತಲೇ, ಅಯ್ಯೋ ಬರೀ ಹೆಣ್ಣು ಹುಟ್ಟಾವೆ, ಬರೀ ಗಂಡು ಹುಟ್ಟಾವೆ ಅನ್ನೋರು. ಪೇಟೆ ಸಂತೆ ಅಂದ್ರೆ ಎಷ್ಟು ದೂರ ಹೋಗ್ಬೇಕಿತ್ತು? ನಮಗೆ ಅಲ್ಲಿ ಹೆಗ್ಗೋ, ಇಲ್ಲಿ ಇಟುಕಪ್ಪ ಹೆಬ್ಬಳ್ಳಿ ಅಂತ ಬಂತಲ್ಲ, ಅಲ್ಲಿದ್ದ ಸಾಗರಕ್ಕೆ ಸ್ವಲ್ಪ ದೂರ ಆಕೈತಿ. 20 ಕಿಲೋಮೀಟರ್ ಮೇಲೆ ಆಕೈತಿ ಅನ್ನಪ್ಪ. ನಡೆದೆ ಸಂತೆ ಎಂದೋ ಒಂದ್ ದಿವಸ ಮಡ್ಕಿ ಬರೋರು ಗಣಸರು ಓಡ್ಸು ಅನ್ನೋದ ಉಪ್ಪು ಹುಳಿಯೋ ಮೆಣಸಿನ್ಕಾಯೋ ತಂದು ಹಾಕೋರು. ಅವು ಗಾಡಿ ಹೋಗವು, ಆ ಗಾಡಿ ಮೇಲೆ ತಂದು ಹಾಕಿನವ್ರು. ಅದು ಒಂದ್ ಕಷ್ಟ. ನೋಡಿದ್ರು ಏನು ಕಷ್ಟ ನೋಡಿಲ್ಲ ಅಂತಿರಲ್ಲ. ಕಷ್ಟ ಅಂದ್ರೆ ಏನ್ ನಿಮ್ ಲೆಕ್ಕ? ಕಷ್ಟ ಅಂದ್ರೆ ಅದ್ 4 ಜನ ಇದ್ದೀವಲ್ಲ ಕೂಡಿ, ಅದು ಆಗಲ್ಲ. ಅವ್ರೆಲ್ಲ ಕಾಲ ನಾವು ಕಾಲ ಕಳಿಬೇಕಲ್ಲ. ಶಾಲೆ ಏನಾದ್ರು ಓದಿದ್ದೀರಾ? ಹೋಗನೇ ಅಲ್ಲ. ಅದಿಲ್ಲ, ಸ್ಕೂಲ್ ಇಲ್ಲ. ಇಲ್ಲೆಲ್ಲೂ ಇಲ್ಲ. ಶಾಲೆ ಅಂತ ಎಲ್ಲಿತ್ತು? ಎಲ್ಲಿ ಇತ್ತು? ಉಳ್ಳೂರಾಗಿತ್ತು, ಹೊಸೂರಾಗ ಒಂದಿತ್ತು. ಹೊಸೂರಾಗ ಇತ್ತಿತ್ತಾಗ ಕಟ್ಟಿದ್ದು.
ಆಗ ಸ್ವಂತ ಆ ಊರಿಗೆ ಒಬ್ಬೊಬ್ರು ಯಾರು ಯಜಮಾನ್ರು ದೊಡ್ಡ ದೊಡ್ಡವ್ರು ಅನ್ಕೊಂಡಿದ್ದರು ಮೇಷ್ಟ್ರಿ ಸಂಬಳ ಕೊಟ್ಟು ಮನ್ಯಾಗ ಓದು. ಸರ್ಕಾರದ ಸಂಬಳ ಬರ್ತಾ ಇರ್ಲಿಲ್ಲ? ಇಲ್ಲ ಸರ್ಕಾರ ಸಂಬಳ ಅಲ್ಲ, ಸ್ವಂತ ಭತ್ತ ದುಡ್ಡು ಕೊಟ್ಟು ಮಕ್ಕಳು ಓದಿಸ್ತಾರೆ. ಶಾಲೆಗೆ ಓದಿಸ್ಬೇಕು ಅಂತ ಹೇಳಿದ್ರೆ ಸ್ವಂತ ಊರಿನ ದುಡ್ಡಿರೋರು ಮೇಸ್ಟ್ರಿ ಕರ್ಕೊ ಬಂದಿಟ್ಟಿ ಭತ್ತ ಕೊಟ್ಟಿ ಓದಿಸ್ತಿದ್ರು. ಅಂತ ಓದಿಸೋರು. ಆಗ ಮೇಷ್ಟ್ರಿಗೆ ಊಟ ಹಾಕಕ್ ಯಾರ ಮನೆಯವರು ಮಾಡೋದು, ಆ ಮೇಷ್ಟ್ರಿಗೆ ಸಂಬಳ ಕೊಡೋರು. ಇಲ್ಲ ದೂರ ಯಾರು ನಂಟ್ರ ಮನೆ ಪಂಡ್ರ ಮನೆ ಇದ್ರೆ ಈ ಸಾಗರ ಪಗರದ ಕೊಗ್ಗಿ ಬರ್ದಳ್ಳಿ ಬಗಿ ಇದ್ರೆ ಅಲ್ಲಿ ಬಿಡೋರು. ಇತ್ತು ದೂರ. ಆ ಶಾಲೆನು ಹಿಂಗೆ ಈ ತರನೇ ಬೆಳಗ್ಗೆ ಹೋಗಿ ಸಂಜೆ ಬರೋ ಶಾಲೆನ ಏನಾದ್ರು ಮನೆಗೆ ಬಂದು ಓದಿಸೋ ಶಾಲೆನ? ಮನೆ ಓದಿಸೋದಲ್ಲ, ಒಂದೇ ಕಡೆ ಮನೆಗೆ ಬರೋದಲ್ಲ. ಊರಾಗ ಒಂದ್ಸಲ ಒಂದು ಒಡ್ಡಿ ಮನೆಗೆ ಜಾಗ ಇರ್ತೈತೆ ಪಗ್ಗಿಗೆ, ಅಲ್ಲಿ ರಜಾ ಗಿಜಾ ಹೆಂಗ್ ಕೊಡ್ತಿದ್ರು? ಈಗೆಲ್ಲ ಭಾನುವಾರ ರಜಾ ಇದೆ, ಅವಾಗೆಲ್ಲ ಹೆಂಗಿತ್ತು? ಅದ್ ಭಾನುವಾರ ಶನಿವಾರ ಕೆಲವು ಜನ ಗೊತ್ತೇ ಇಲ್ಲ, ವಾರ ದಿನಾನೇ ಗೊತ್ತಾಗತ್ತಿಲ್ಲ. ಗಡಿಯಾರ ಬಂದ್ರೆ ಎಷ್ಟ್ ಗಂಟೆ ಆತು ಅಂದ್ರೆ ಗಂಟೆ ಹೇಳಕ ಬರಕಲ್ಲ. ನಿಮ್ ಕಾಲದಲ್ಲಿ ಗಡಿಯಾರ ಇತ್ತ? ಸಣ್ಣಕ್ಕೆ ಇರ್ಬೇಕಾದ್ರೆ? ಸಣ್ಣಕ್ಕಿನ್ನ ಇತ್ತು. ಇದ್ರು ದೊಡ್ಡ ದೊಡ್ಡ ಗೌಡ್ರ ಮನೆ ಬಡ್ರ ಮನೆ ನೋಡಕ್ ಹೋದ್ರೆ ಆ ಗಡಿಯಾರ ನೋಡ್ಕೊಂಡ್ರೆ ಎಷ್ಟು ಹೊತ್ತು ಅಂದ್ರೆ ಅವ್ರು ಹೊತ್ತು ಹೋದ್ರೆ ಹೆಂಗ ಹೇಳೋರು ಗೊತ್ತಾ? ಈಗ ಹೊತ್ತಲ್ಲ, ಈಗ 3-4 ಗಂಟೆ ಆತು ಅನ್ನೋರು. 5 ಗಂಟೆ ನೀರ್ ಗಡ್ಡಿಗೆ ಹೋದ್ರೆ ನೀರ್ ತಣ್ಣಗಾಗವು ಮಳೆಗೆ. ನೀರ್ ತಣ್ಣಗಾದವು ಕಟ್ಟು ಕರ್ಬಿಡ್ತಾವ. ಈ ಚಗಟಿ ಗಿಡ ಬಾಗಿಲು ಹಾಕವು, ಚಗಟಿ ಬಾಗಿಲು ಹಾಕೈತಿ ಹೇಳ್ರಿ ಹೋಗೋಣ ಹೆಂಗಸರ ಅನ್ನೋರು. ಹಿಂಗೆ ಟೈಮ್ ಕೆಲಸ ಬಿಡೋದಂದ್ರೆ ಏನ್ ಹೇಳ್ತಿದ್ರು? ಕೆಲಸ ಬಿಡೋದು ಹೆಚ್ಚು ಕಡಿಮೆ ಆಗೋದು. ಸಂಜೆ ಆಯ್ತು ಅಂತ ಕೆಲಸ ಬಿಡ್ತಿದ್ರಿ? ಹೊತ್ತಾಗಿ ಹೋತು ಕುಪ್ಪಾತು ಮಳೆ ಮಾಡುವುದು ನೋಡ್ರಿ ಅನ್ನೋರು. ನಟ್ಟಿ ಗಿಟ್ಟಿ ಮಾಡಕ್ ಹೋಗ್ತಿದ್ರ? ನಟ್ಟಿ ಮಾಡಕ್ ಅಂದ್ರೆ ಎಲ್ಲರ ಮನೆಗೂ ಹೋಗಲ್ಲ. ಮೈಯಾಳು ನಮ್ಮ ಊರು ಮನೆಯಾಗೆ ಮೈಯಾಳು. ನಿಮ್ ಮನೆಗ್ ಬಂದವ್ರ ಮನೆಗ್ ನೀವ್ ಹೋಗ್ತಿದ್ರಿ? ಹೋಗ್ಲೇಬೇಕು. ಮತ್ತೆ ಸಂಬಳ ಎಷ್ಟು? 11 ಅಣಿ. 11 ಅಣಿ? 1 ರೂಪಾಯಿ ಅಲ್ಲ. ಕಡಿಕೆ ಈ ನಂದಿ ತಲೆಗೆ ಸಾನ್ ಬರ್ ಪಟಾಟ್ರು ಅಂತ ಇದ್ದು, ಅವ್ರಿಗೆ ಒಂದ್ ಹೆಣ್ಣಾಳು ಒಂದ್ ಗಂಡಾಳು ಬಿಟ್ಟಿ ಆಳು ಹೋಗ್ಬೇಕು. ಹೆಣ್ಣಾಳು ಗಂಡಾಳು ಬಿಟ್ಟಿಯಾಳು ಅಂದ್ರೆ ಏನು? ಪುಕ್ಸಟ್ಟೆ ಸಾನ್ ಬರ್ ಪಟಾಟ್ರಲ್ಲ ನಾವ್ ಹೇಳಿದ್ರಿ ಎಂತಾರು ಒಂದ್ ಬರ್ಕೊ. ಸೌಕಾರು ಮನೆಗೆ ಒಂದಾಳು ಬಿಟ್ಟಿಯಾಳು ಹೋಗ್ಬೇಕು. 2 ಆಳು 1 ಗಂಡಾಳು. ನಿಮ್ದು ಇದು ಒಂದ್ ಹೆಣ್ಣಾಳು ಒಂದ್ ಗಂಡಾಳು ಹಳಿ ಕಡಿಯಕಾರು ಎಂತಕಾರು ಹೋಗೋದು. ಬಿಟ್ಟಿಯಾಳು ಮತ್ತೆ ಎಕ್ಸ್ಟ್ರಾ ಮಾಡ್ಬೇಕಿತ್ತು, ಮಾಡಲ್ಲ ಅಂತಿದ್ರೆ? ಮಾಡಲ್ಲ ಅಂದ್ರೆ ಸಾಂಬಾರ್ ಹೋಗ್ಬೇಕಲ್ಲ ಪಾನಿ ಬರ್ಸಿನಕ ಎಂತಕ್ ಹೋಗಾರ. ಈ ದೌರ್ಜನ್ಯ ಅಂತ ಅವಾಗಿಂದಾನು ಇರೋದೇ ಇದು. ಇತ್ತು. ದುಡ್ಡಿದ್ದವರು ಬಡವರಿಗೆ ತುಳ್ದಿ ಬಾಳದ್ ಕಾಲ ಅವಾಗಿಂದ ಇರೋದೇ ಇದು. ಹೋಗಿದ್ರ ಬರ್ಬೇಕಾರೆ 1 ಎಲೆ 2 ಎಲೆ 2 ಅಡಿಕೆ ಹಳಿ ಮೇಲೆ ಇಡೋರು. ಮತ್ತೆ ಮಧ್ಯಾಹ್ನ ಕಾಟಲ್ಲ ಪಾಟಲ್ಲ ಎಂತದ್ದು ಅಲ್ಲ ಊಟ. ಕೈಯಲ್ಲೂ ಕೊಡ್ತಿರ್ಲ ಎಲೆ? ಅಲ್ಲಿ ಸಾಲಿಗೆ ಹೆಣ್ಣಾಳು ಅವು ನಾವೆಲ್ಲ ಹೆಣ್ಣು ಹುಡ್ರು ಸಣ್ಣಕ್ಕಿದ್ದೀವಲ್ಲ, ನಿನ್ನೆಲ್ಲಡಿಕೆ ನಂಗೆ ನಾ ತಂತೀನಿ ಅಂತೇಳಿ ತಗಾಡ್ರಿ ಅನ್ನಿ ವಯಸ್ಸೋದವ್ರು ಬಾಯಿ ಹಾಕಾರು ಇಸ್ಕೊಂಡವ್ರು. ಅವ್ರು ತಂದು ನಿನ್ನೆಲೆ ನನಗ್ ಕೊಡ ಎರಡಿಕೆ ಹಾಕೋರು. ಅದ್ ತೋಟ ಇರಲಿಲ್ಲ. ಈ ಬರೀ 77 ದಿವಸ ಒಂದ್ ಅಡಿಕೆ ಮರ ನೋಡೋಣ ಅಂದ್ರೆ ಇಲ್ಲ. ನಂದಿ ತಲೆ ಈ ಭಾಗದಲ್ಲಿ ತೋಟನೇ ಇರ್ಲಿಲ್ಲ. ಇಲ್ಲ, ನಂದಿ ತಲೆಗ್ ಒಂದಿತ್ತು. ಮತ್ತೆ ಯಾರ್ಯಾರ ಮನ್ಯಾಗು ಇಲ್ಲ ಈ ನೀರಲ್ಲೇ ತೋಟ ಇತ್ತು. ನಾ ಸಣ್ಣ ಹುಡುಗಿ ಆದಾಗ ನೋಡೀನಿ. ಮತ್ತೆ ಹೊಸೂರು ನಿಮ್ಮ ಎಲ್ಲೆಲ್ಲಿ ಒಂದ್ ತೆಂಗಿನ ಮರ ಇಲ್ಲ, ಅಡಿಕೆ ಸಸಿ ಇಲ್ಲ. ಹೆಂಗಸರು ಹೊರಗೆ ಸೊಪ್ಪು ಬೆಳ್ಕೊಂಡು ಬಾಯಿ ಕಾಡಿಸ್ಬೇಕಲ್ಲ ಮತ್ತೆ ವಯಸ್ಸೋದರು. ಆ ಹೊರಗೆ ಸೊಪ್ಪು ಮುರಿದು ಬುಟ್ಟಿ ತುಂಬ್ಕಿಂದು ಬಿಳೆ ಬಟ್ಟೆ ಒಂದು ಒದ್ದೆ ಮಾಡಿ ಮುಚ್ಚಿಕೊಂಡು ನಂದಿ ತಲೆಗೆ ಹೋಗಿ ಮನೆಗೆ ಇಷ್ಟು ಸೊಪ್ಪು ಕೊಡೋರು. ಅವ್ರ ಜನ ನೋಡಿ ಸೊಪ್ಪು ಇಷ್ಟು ಸೊಪ್ಪು ನಿಮ್ ಮನೆಗೆ ಎಷ್ಟು ಜನ ಇದೀರಿ ಅಂತ ಗೊತ್ತಲ್ಲ, ಒಂದಿಷ್ಟು ಸೊಪ್ಪು ಕೊಡ್ತಾ ಹೋದ್ರೆ ನೀವು ಅಡಿಕೆ ಕೊಡ್ರಿ ಅಂತ. ಬಾಯಿ ಹಾಕಿನ ಎಲೆ ಅಡಿಕೆಗೆ ಸೊಪ್ಪು ಮಾರಿ ಜೀವನ ಕಳಿಯಂತ ಕಾಲ ಅದು. ಅಲ್ಲ, ಹೊರಗೆ ಸೊಪ್ಪು ಪಲ್ಯ ಕೊಟ್ರೆ ನಿಮ್ ತೋಟ ಐತಲ್ಲ ಅದು ಅಡಿಕೆ ಕೊಡ್ತಾರೆ ಅಂತ ಹೆಂಗಸರು. ಎಲೆ ಅಡಿಕೆಗೆ ಇಷ್ಟೆಲ್ಲ ಕೆಲ್ಸ. ಅಂಗಡಿ ಇತ್ತ ಊರಲ್ಲಿ? ಅಂಗಡಿ ಇಲ್ಲಪ್ಪ, ಸಾಗರನೇ ಕಾಣ್ಬೇಕು.
ಏನಾದ್ರು ಐಟಮ್ ಬೇಕು ಅಂದ್ರೆ ಯಾರು ತಂದು ಕೊಡ್ತಿದ್ರು? ಎಂತ ಬೇಕು ಸಕ್ಕರೆ, ಟೀ ಪುಡಿ? ಅದು ಎಂತಂತ ಮನೆ ಸಕ್ಕರೆ ಟೀ ಪುಡಿ ತಂದು ಕಾಪಿ ಮಾಡೋರು. ಬಾಕಿ ಇಲ್ಲ ಹಾಲು ಕೊತ್ತಂಬರಿ ನೀರು ಬೆಲ್ಲ ಹಾಕಿ ಕೊತ್ತಂಬರಿ ಜೀರಿಗೆ ಹಿಟ್ಟು ಮಾಡಿ ಒಂದಿಷ್ಟು ಹಾಕಿ ಕೊಡೋರು ಕುಡಿಯ. ಕೊತ್ತಂಬರಿ ಜೀರಿಗೆ ಹಾಕಿ ಟೀ ಮಾಡೋರು? ಟೀ ಕಾಫಿ ಟೈಪ್ ಬೆಳಿಗ್ಗೆ ಸಕ್ಕರೆ ಬೆಲ್ಲ ಹಾಕಿ. ಬೆಲ್ಲದ್ದೇ, ಸಕ್ಕರೆ ಇಲ್ಲ? ಸಕ್ಕರೆ ಇಲ್ಲ, ಸಕ್ಕರೆ ಉಪರೂಪ. ಬೇಳೆ ಕಾಳು ಕಡ್ಡಿ ಅವೆಲ್ಲ ಪ್ಯಾಟಿಗೆ ಹಬ್ಬ ಹಬ್ಬಕ್ಕೂ ಹೋಗಿ ತರೋರು. ಹಬ್ಬ ಅಂದ್ರೆ 3 ತಿಂಗಳಿಗೊಂದ್ಸತಿ? ಈಗ ಮನ್ಯಾಗ ಇಂದ ಚೌಚ ಬಂತು, ದೊಡ್ಡ ಬಂತು, ಪಂಚಮಿ ಬಂತು, ನಮ್ಮ ಮನೆಗೆ ಎಷ್ಟು ಬೇಕು 1 ತಿಂಗಳು 2 ತಿಂಗಳು ಅಂತ 1 kg 2 kg ಪಂಜೆ ತಗೋಗಿ ಅಂಗಡಿಗೆ, ಪಟ್ನ ಅಲ್ಲ ಈ ಹಳೆ ಪಂಜೆ ಇರ್ತಾವಲ್ಲ, ಆ ಪಂಜೆ ಸಂತಿ ಹೋಗ್ಬೇಕ ಸಾಮಾನು ಕಟ್ಟಕೊಂಡ್ ಪಂಜೆ ಹಾಕೋ ಅನ್ನೋರು. ಹಾಕೊಂಡು ಹಾಕ್ತಾರ, ಅವನ್ನೆಲ್ಲ ಸೇರಾಗ ಆಳ್ದು ಬೇಜಲ್ಲ ಸೇರಾಗ ಆಳ್ದು ಹಿಂಗೆ ಗುದ್ದಿ ಕಟ್ಟಿ ಕೈ ಚಿಲ್ಕ ಇಳಿಸ್ಕೊಂತಾರ. ಪಟ್ನಾ ಗಿಟ್ನಾ ಕವರ್ ಎಲ್ಲಪ್ಪ ಕವರ್ ಅಂತೆ. ಆರಣಿ ಕೊಟ್ರೆ ಸಾಗರ ಹೋಗಿ ಬರ್ಬೇಕು ನಾವು. ಆರಣಿ ಬಸ್ ಚಾರ್ಜ್. ಬಸ್ ಇತ್ತ ಶಿವಮೊಗ್ಗ ಸಾಗರ? ಇತ್ತು. ನಾವ್ ದೊಡ್ಡಾದ್ಮೇಲೆ ಆರಣಿ ಚಾರ್ಜ್. ಬರೀ ಆರಣಿ? ₹1 ಹೋದ್ರೆ 16 ಆಣಿಗೆ ₹1. ₹1. 8 ಆಣಿಗೆ ಅರ್ಧ, 50 ಪೈಸೆ. 50 ಪೈಸೆ ಹತ್ತು ಕಡ್ಕಿ 50 ಪೈಸೆ ₹1 ಕೊಟ್ಬಿಟ್ಟು ಹೋಗ್ತಾ ಬರ್ತಾ ಸಾಗರಕ್ಕೆ ಬಂದು ಜಮಿ ಇಲ್ಲಿ ಕಂಡು. ಪಿಕ್ಚರ್ ನೋಡ್ತಿದ್ರ ಹೋಗಿ? ಪಿಕ್ಚರ್ ಎಷ್ಟಿತ್ತು ನಾನ್ ದೊಡ್ಡಾದ್ಮೇಲೆ, ಒಳ್ಳೆ ಪಿಕ್ಚರ್ ಬಂದೈತಿ ಹೋಗ್ಬೇಕು ಅಂತ ಹೇಳಿ ಹಿಂಗೆ ವರ್ಷಗೊಂದಾದ್ನ 2 ವರ್ಷಗೊಂದಾದ್ನ ಯಾರ ಜೊತೆಗೆ ಹೋಗಿ ನೋಡ್ಕೊಂಡು ಗಾಡಿ ಕಟ್ಕೊಂಡು ಊರ್ನಲ್ಲಿ ಗಾಡಿ ಕಟ್ಕೊಂಡು ಹೋಗ್ತಿದ್ರಿ? ಅವ್ರ ಗಾಡಿ ಇದ್ರಿ. ಯಾವ ಪಿಕ್ಚರ್ ನೆನ್ಪೈತಾ? ಎಲ್ಲಪ್ಪ ಪಿಕ್ಚರ್ ನಂಪಿಲ್ಲ ಅಂತ. ಕುರಿ ಹಗ್ಗದ್ಮೇಲೆ ಬಿಡೋರು ಆಗಲ್ಲ, 1-2 ನಂಪಿದ್ವು. ಈಗೆಲ್ಲ ಮರ್ತ ಹೋಗಿ. ಯಾವ್ದು ಹೀರೋ ಹೆಸರು ನೆನ್ಪೈತಾ? ಎಂತದ ಹಂಗೆ ಇದು ಕತೆ, ಶನಿ ಕತೆ, ಜೋಗ್ಯರ್ ಕತೆ ಹಿಂಗೆಲ್ಲ ಮಾಡ್ತಾರ. ಯಕ್ಷಗಾನ ಅದನ್ನ ನೋಡಕ್ ಯಾರು ಹೇಳಿದ್ರೆ ಅದನ್ನ ನೋಡಕ್ ಹೆಂಗಸರು ಗಣಸರು ಎಲ್ಲ ಸೇರಿ ನಾವು ಉಂಡ್ಕೊಂಡು ಮಾತಾಡ್ತಾ ಹೋಗಿ ಬರೋದು. ಎಷ್ಟು ರಾತ್ರಿ ಇಡೀ ಯಕ್ಷಗಾನ ಅಲ್ಲೇ? ಅಲ್ಲೇ. ಯಾವ ಯಕ್ಷಗಾನ ಎಲ್ಲ ಇರ್ತಿತ್ತು? ಇಲ್ಲಿ ಗೊತ್ತಾ, ನಮ್ಮೂರೇ ಕಾಸವಾಡಿ ಜಂಬೆಕೊಪ್ಪ. 5-6 ಕಿಲೋಮೀಟರ್ ಒಳಗೆ ಮತ್ತೆ 12 ಕಿಲೋಮೀಟರ್ ಯಾರು ನಡ್ಕೋ ಮನ್ಯಾಗೆ. ಅವಾಗ ನಾಟಕ ಅವೆಲ್ಲ ತುಂಬಾ ಜೋರು. ಮನ್ಯಾಗ ಬಣ್ಣ ಹಚ್ಚಿ ಊರಾಗ ಕಲಿಯೋರು. ನಾವು ಏನ್ ಮಾಡೀವಿ, ಆಟೋ ಗಿಟ್ಟ ಆದ್ರೆ ಬಣ್ಣ ಹಚ್ಚಿ ಕುಣಿಯೋರಲ್ಲ ಊರಾಗ, ಆಗ ಎಲ್ಲಾರು ನೋಡೋದಾದ್ರೆ ನಾನೀಗ ಹಾಸ್ಪಿಟ್ಲಾಗ ಮಾಡೋರು ಊರಾಗ ಆಗೋದು. ಹಂಗೆ ನೋಡಕ್ ಹೋಗೋದು. ಒಂದೊಂದನೇ ಕಾಸ್ಪಡಿಗೆ ಆಟ ಮಾಡಿದ್ರು ಬಣ್ಣ. ನಮ್ಮೂರನವರು ಹೋಗಿ ಅಲ್ಲಿ ಅವರು ನಮ್ಮೂರವ್ರು ಸೇರಿ ಹಂಗೆ 2 ಜನ ಮಕ್ಕಳನ್ನು ತಲೆ ಬಾಚಿ ಅವ್ರನ್ನ ಕಲಿಸ್ತೆ. ತಲೆ ಬಾಚಿ ಪೌಡ್ರ್ ಹಚ್ಚಿ ಮಕ್ಕಳಿಗೆ ಈ ಬೆಂಡೆಲ್ಲನ್ನೆಲ್ಲ ಹಿಂಗೆ ತಿರ್ಸಿ ಅವ್ರ ಸಂಚೆ ನಾವು ಹಾಕಿ ಮಾಡಿಸಿದ್ದೆ. ಎಲ್ಲ ಅಪ್ಪನ ಜೊತೆ ಹೋದ್ರು 5 ಗಂಟೆ 6 ಗಂಟೆ ಹೊತ್ತಿಗೆ. ಹಂಗೆ ಅಪ್ಪ ಅಲ್ಲೆಲ್ಲ ನೋಡಿ ಅಪ್ಪಗೆ ಒಂಥರ ಈ ಕುಡಿಯೋ ನಂಪು ಇಸ್ಕೊಟ್ಟಾಡೋದು ಹಿಂಗೆಲ್ಲ ಇರ್ತೈತಲ್ಲ, ಅದಕ್ಕೂ ಕಾಸು ಅಲ್ಲಿ ಹಿಂಗೆ ಪಕ್ಕಕ್ಕೆ ಆಟ ಆದ್ರೆ ಹಂಗೆ ಮನೆ ಇದ್ವಲ್ಲ ಹೋಗ ಹುಡ್ರ ಕುತ್ಕಾರಿ ಇಲ್ಲೇ ಇವ್ರ ಜೊತೆಗೆ ಚಾರ್ಟ ಮೇಲೆ ಅವ್ರ ಹತ್ರ ಹೋದ್ರು. ತಿಂಡಿ ಕೊಟ್ಟು ಹೋಗ್ಯಾರಿ. 2 ಹುಡುಕ್ತೀವಿ ಅನ್ನೋ ತಕ್ಕೊಬಿಟ್ಟಾರಿ. ಅಯ್ಯೋ ದೇವ್ರೆ! ಬಂಗಾರದ್ದ ಅವಾಗ್ಲೂ ಕಳ್ರ ಕಾಟ ಇದ್ದಿದ್ದೆ ಹಂಗ ಮನೆಗೆ ಹುಡುಗಿ 12 ಗಂಟೆ ತಕ ಇದ್ದಾವೆ. 12 ಗಂಟೆ ಮೇಲೆ ಮಕ್ಕಳು ನೀಟ್ ಬಂದ್ಬಿಟ್ಟಾವ. ಯಾರ ತಕೊಂಡ್ ಯಾರು ಅವ್ರೇ ಯಾರೋ ಕುಂತಾರ್ರಿ ಕುದ್ಗಾಡ್ರಿ. ಆಟಕ್ಕೆ ದುಡ್ಡು ಕಮ್ಮಿ ಆಯ್ತಾ? ಆಟದಲ್ಲಪ್ಪ ಬೇರೆ ಅವರು ಆಟ ಇಸ್ಬಟ್ಟಾಡೋರಲ್ಲ, ಹೆಂಗ್ಸ್ರೆ ಸಣ್ಣ ಹುಡ್ರ ಒಂದು ಸಿಟ್ಟಿದ್ರ. ಅಯ್ಯೋ ಬತ್ ನೋಡ್ತೀವಿ ಒಂದ್ ತಿರ್ಸಿ ಹೋಗ್ಬೋದು 2 ಜನ ಕಿವಿಯಾಗ ಹೋಗವೆ ಅಂತ ಹೇಳಿ
ಹಿಂಗೆಲ್ಲ ಕತೆ. ಆ ಕಡೆಗೆ ಈ ಶಾಲೆಗೆ ಏನಾಕೈತಿ ನಮ್ಮ ಮಕ್ಕಳನ್ನ ಇನ್ನೊಂದು ಜಯಲಕ್ಷ್ಮಿ ಆಗಲಿ ಹಿರಿಯ ಮಗಳಾಗಲಿ ಶಾಲೆಗೆ ಇನ್ನೂ ಒಂದ್ 2 ಕ್ಲಾಸ್ ಜಾಸ್ತಿ ಓದ್ತಿದ್ರು. ಹೋಗಾಕ ಈ ಕಾಸ್ಬರಿ ಬಡಿಯಾಗ ಒಂದು ಹಳೆ ಶಾಲೆ ಇತ್ತು ಆ ಎಡಕ್ಕೆ. ಆ ಶಾಲೆ ಒಂದ್ ಬಿಟ್ರಿ ಮಗ ಕಾಸ್ಬಡಿ ಊರು ಉಳ್ಳೂರು ಹಿಂಗೆಲ್ಲ ಎಲ್ಲೆಲ್ಲಿ ಇಲ್ಲ ಸಣ್ಣ ಮಕ್ಕಳು. ನಾವ್ ಬಂದ್ ವರ್ಷ ನಮ್ಮ ಮನೆಗೆ ಒಬ್ರು ಬೇಳೂರ್ ಭಟ್ರು ಅಂತ ಇದ್ರು, ಅಣ್ಣ ತಂಗಿ ಇಬ್ರು ಸಾಗರಕ್ಕೆ ಹೋಗಾರು. ಶಾಲೆಗೆ ಹೋಗೋರು, ದೊಡ್ಕಿದ್ರು. ಅಣ್ಣ ನೀನ್ ಹಚ್ಚಿದ್ ದಾರ್ತಿ ನಾನ್ ದಾರ್ತಿನಾಗ ಬಸ್ ಇಳಿದ್ಬಿಟ್ಟೆ ಅಂತ ಹೇಳ್ಯಾರಿ ಬಸ್ನಾಗೆ. ಬಸ್ ಅಣ್ಣ ತಂಗಿ ಅಲ್ಲಿ ನಿಂದಿತಲ್ಲಿ ಬೋರ್ಗಡ್ಲು ಬಿಡ ಉಬ್ಬ ಹತ್ತೈತಲ್ಲ, ಅಲ್ಲಿ ಬಂದ್ ಬಸ್ ನಿಲ್ಲಕ್ಕೂ ಇಳಿದ ಹಿಂದಗಡೆ ಹಿಂದಕ್ಕಾಚಿ ಒಬ್ರು ಹುಡುಗಿಗಳು ಒಬ್ರು ಮುಂದೆ. ಆತದ್ದ ಸಾಗರ ಇದ್ದಲ್ಲ ಅನ್ನಪುರದೆಲ್ಲ ಕಾರ್ ಬಂದು ಹುಡುಗಿ ಮೇಲೆ ಹೊಡೆದು ಬಿಟ್ಟು ಹುಡುಗಿ ಅಲ್ಲೇ ಪಡಿಚ. ಅಯ್ಯೋ ದೇವ್ರೆ. ಹುಡುಗಿ ದೊಡ್ಡ ಹುಡುಗಿ 6ನೇ 7ನೇ ಕ್ಲಾಸ್ ಹೋಗೋ ಹುಡುಗಿ. ಸಾಗರಕ್ಕೆ ಹೋಗೋದು ಆ ಕಾಲದಾಗ್ರೆ. ನಂಗೆ 6 ಮಕ್ಕಳೆಲ್ಲ ಹೋಗ್ಬಿಟ್ಟು ಇರೋದು 2 ಮಕ್ಕಳು. 2 ಅಲ್ಲ ಒಂದೇ ನಂಗೆ. ಬಂದು ಹುರ್ಪ ಹುಡುಗ ಹುಡುಗಿ 7 ವರ್ಷ. ಈ ನಮ್ಮ ಮಗಳು 2 ವರ್ಷ 3 ವರ್ಷ 5 ವರ್ಷ ಸೇರ್ಸ್ಬೇಕಂತಾರಲ್ಲ, ಸೇರ್ಸೋದಲ್ಲ. 5 ವರ್ಷ ತುಂಬಿಲ್ಲಂದು 5 ವರ್ಷಕ್ಕೂ ನಾ ಕಳ್ಸಕ್ಕಲ್ಲ ಅಂದಿ. 6 ವರ್ಷ ಬಸ್ಸು ಒಂದು ಹುಡುಗಿ ಹೋತು, ಸ್ವಲ್ಪ ತಿಳುವಳಿಕೆ ಬರ್ಲಿ ಅಂತೇಳಿ ಮನ್ಯಾಗ ಬಿಟ್ಕೊಂಡು 6 ವರ್ಷ ಮೇಲೆ ಅವಳನ್ನ ಶಾಲೆ ಸೇರ್ತಿ. ನಮ್ಮನೆ ಯಜಮಾನ್ರು ನಂಗೆ ಶಾಲೆ ಹೋಗಿ ಇರೋಕ್ಕಾಗೋದಿಲ್ಲ, ಬಾಗಿಲು ಹಾಕು, ಮಕ್ಕಳು ಶಾಲೆ ಕಳಿಸ್ಬೇಕು, ಅಕ್ಷರ ಕಳಿಸ್ಬೇಕು, 4 ಅಕ್ಷರನಾರು ಸೈನ್ ಮಾಡೋಕ್ಕಾದ್ರು ಕಳಿಸ್ಬೇಕು ಅಂತೇಳಿ ನನ್ನ ಬಾಗಿಲು ಹಾಕಿನ ಗದ್ದಿಗೆ ಅಲ್ಲ, ಬಾಗಿಲು ಹಾಕಿನ ಗದ್ದಿಗೆ ಹುಡ್ರು ಹೋಗ್ಲಿ ಶಾಲೆಗೆ ಅಂತ. ಕೆಲವು ಜನ ಏನನ್ನೋರು ಮಟ್ ಹುಟ್ಟವಲ್ಲ ಮಕ್ಕಳು, ಅವು ಸಾಕಾಕ ತೂಗಕ್ಕ ನಾ ಗದ್ದಿಗೆ ಹೋದ್ರೆ ಹೊಟ್ಟಿಗೆ ಅನ್ನ ತರ್ಬೇಕಲ್ಲ, ಶೇರಕ್ಕೆ ತರ್ಬೇಕಲ್ಲ. ಇಲ್ಲ ನಾವು ಸೇರ್ಸಕ್ಕಲ್ಲ, ನಮ್ಮ ಮಕ್ಕಳು ಬಿಟ್ಕೊಂಡು ಮನೆ ತೋಟಲ್ ತೂಗ್ತಾ ಆ ಕೂಸೆ ಹೆಚ್ಚಿ ಕೂತ್ಕೊತೈತೆ ಹುಡುಗಿ, ನಾವು ಶಾಲೆ ಸೇರ್ಸಕ್ಕಲ್ಲ ನನ್ನ ಮಗಳು ನಾನ್ನೋರು ಮೇಸ್ಟ್ರಕ್ಕೆ ಏನಕ್ಕೆ ಬಂದ್ರಿ. ನಮ್ಮ ಮನೆಯವ್ರು ಯಜಮಾನ್ರು ಏನಾದ್ರು ಆಗ್ಲಿ ಶಾಲೆ ಓದ್ಸು, ವಿದ್ಯಾಭ್ಯಾಸ ಬರ್ಲಿ ಅವ್ರು ಕಲ್ತಿದ್ರು. ಎಷ್ಟು ನಮ್ಮ ಮನ್ಯಾಗ 7 9 ಓದಿದ್ರು. ಅಲ್ಲಿ ಕಮಲಕೊಪ್ಪ ಸಾಗರಕ್ಕೆ ಹೋಗಿ ಅವ್ರು ನಂಟ್ರಿ ಇದ್ರಂತೆ, ಅಲ್ಲಿ ಹಾಕಿದ್ರು. ನಿಮಗೆ ಸೈನ್ ಮಾಡಕ್ ಬರತ್ತಾ? ಯಾರಿಗೆ? ನಿಮಗೆ ಬರೋದು ಕಲ್ತಿದ್ದೆ. ಈಗ ಕೊಂಡು ಪಂಡ್ ಕಾಣಕಲ್ಲ, ಹೆಬ್ಬೊಟ್ಟು ಹಾಕಲ್ಲ. ಮುಂಚೆ ಸ್ವಲ್ಪ ಸೈನ್ ಮಾಡ್ತಿದ್ರಿ? ಮಾಡ್ತಿದ್ವಿ. ಇಲ್ಲಿ ಬರ್ಬೇಕಾದ್ರೆ ಮನೆ ಎಷ್ಟು ದೊಡ್ಡದಿತ್ತು ನಿಮ್ದು? ಇಲ್ಲಿ ಮನೆ ಇರಲ್ಲ. ಮತ್ತೆ ಎಲ್ಲಿತ್ತು? ಅಲ್ಲಿ ತಿರ್ಕಾಸ ಅಲ್ಲಿ ಹೊಸ ಮನೆ ಮಾಡ್ಯಾರಲ್ಲ, ಅಲ್ಲ ಸಿಮೆಂಟ್ ಕಣ ಐತಲ್ಲ, ಮನೆ ನಿಮ್ದು. ಆ ನೀರಿನ ಟ್ಯಾಂಕಿ ಐತಲ್ಲ, ಆ ಟ್ಯಾಂಕಿ ಹೆಂಚಿಗೆ ಮೇಲ್ ಹೋತಲ್ಲ, ಆಚೆಗೆ 1-2 ತೆಂಗಿನ ಮರ, ಗೋಡಾನು ಹಿಂಗ ಬಾಗಿಲು ಇದ್ರಿಗೆ ಇದಾವಲ್ಲ, ಅದ್ ನಮ್ದೇ ಮನೆ. ಹೌದಾ? ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಈಗ ಇಲ್ಲಿ ಬಂದು 55 ವರ್ಷದ ಮೇಲತ್ತು ಅನ್ನಲ್ಲ. ಅಲ್ಲಿ ಇಲ್ಲಿ ಬಂದ್ 10 ವರ್ಷ ಆಯ್ತು. ಇಲ್ಲಿಗೆ ಬಂದ್ 10 ವರ್ಷ. ಅಲ್ಲಿ ಎಷ್ಟು ವರ್ಷ? 45 ವರ್ಷ ಇದ್ರಿ ಅಲ್ಲಿ. ಈ ಕಡೆ ಬಂದ್ ಎಷ್ಟು ವರ್ಷ ಆಯ್ತು? 55 ವರ್ಷ. ಇದು ಇಲ್ಲಿಗೆ 2 ವರ್ಷ ಆಯ್ತು. 10-11 ವರ್ಷ ಆಗ್ತೈತಿ ಈ ಕಡೆ ಬಂದಿ. ಆ ಮನೆ ಹಂಗೆ ಐತಲ್ಲ, ಭಟ್ರು ಇದಾರೆ. ಪೇಟೆ ಊರ್ ಚಂದನೋ ಹಳ್ಳಿ ಊರ್ ಚಂದ? ನಮಗೆ ಹೊಳ್ಳಾಗಿದ್ದವ್ರಿಗೆ ಪೇಟೆಗೆ ಇರಕ್ ಆಗಲ್ರಿ. ಇದು ಇಷ್ಟೇ ಎಂಬ ಜಾಗದಾಗ ಓಡಾಡ್ಬೇಕು, ಮಂಚ ಹತ್ಬೇಕು, ಮನಗ್ಬೇಕು. ಈಗ್ಲೂ ತುಂಬಾ ಕೆಲಸ ಮಾಡ್ತಿರಲ್ಲ ನೀವು? ಹಿಂಗೆ ಎಂತ ಕೆಲಸ ಮಾಡ್ತೀನಿ? ಮನೆ ನೋಡಿದ್ವಿ, ಕಾಳು ಮೆಣಸು ಬಡಿತಾ ಇದ್ರಿ, ಅದನ್ನೆಲ್ಲ ಮಾಡ್ತೀನಿ. ಅಕ್ಕಿ ಮಾಡ್ತೀನಿ, ಕಾಳು ಮೆಣಸು, ಮೆಣಸಿನ್ಕಾಯಿ ತೊಟ್ಟು. ಸುಮ್ನೆ ಕುತ್ಕೋಬೇಕಪ್ಪ? ಇಲ್ಲಪ್ಪ, ಸುಮ್ನೆ ಕುಂಡ್ರಿದ್ರೆ ಮತ್ತೆ ಮಂಕು. ಸುಮ್ಮನೆ ಕುಂತ ಬಿಟ್ರೆ ಮಂಚ ಹೊತ್ತೋದು ಅದೆಲ್ಲ ಮಾಡಿ. ಮೆಟ್ಲೆಲ್ಲ ಹತ್ತಕ್ಕೆ ಕಷ್ಟ ಆಗನ್ಸ? ಇಲ್ಲ ಏನಿಲ್ಲ, ಭಾಳ ನಂಗೆ ಅದು ಹೊತ್ತಿ ಹೇಳಿದ್ರೆ ಒಂಚೂರು ಅಡ್ಡಿ ಇಲ್ಲ. ಕುತ್ಕೊಂಡ್ರೆ ಮಂಚೆ ನೋವು ಮಾಡ್ತಾನೆ ಇರ್ಬೇಕೇನಾದ್ರು ಅಂತ. ಒಂದು ಕಸನಾರು ಗುಡಿಸ್ಬೇಕು ಅಂತಾರ ಮಾಡ್ಬೇಕು. ಹಿರಿ ಜೀವ ಹಂಗೇನ ಏನಾರು ಮಾಡ್ತಾನೆ ಇರ್ಬೇಕಾ? ಸುಮ್ನೆ ಕೂರ್ಬೇಕು ಅಂತ ಮನ್ಸಿಗೆ? ಇಲ್ಲ ಕಾಯಿಲೆ ಬಂದ್ರೆ, ಜರ್ ಬಂದ್ರೆ ಸ್ವಲ್ಪ ರೆಸ್ಟ್ ಬಿಟ್ಟು ಊಟನೂ ಹೋಗೋದಿಲ್ಲ,
ಕೆಲ್ಸ ಇಲ್ಲ ಅಂತೀವಿ. ಮೊಮ್ಮಗಳೇನು WHO ಅಂತೇಳಿ ಸ್ವಿಟ್ಜರ್ಲೆಂಡಿಗೆ ಹೋದ್ಲಲ್ಲ, ಹಾ ಏನ್ ನಿಮಗೆ ಹೇಳಿದ್ರ? ಹಾ ಏನ್ ಅನಿಸ್ತು? ಖುಷಿ ಆತ್ ನಂಗೆ. ನನ್ ಮಗಳು ಮೊಮ್ಮಗಳು ಓದಾಳಲ್ಲ, ನಾವು ನೋಡಿದ್ರೆ ಹೆಬ್ಬೆಟ್ಟು. ಹೆಬ್ಬಟ್ಟು ನನ್ ಮಕ್ಕಳು ಓದಿದ್ದಾರೆ ಅಂತ. ಮೊಮ್ಮಕ್ಕಳು ಫೋನ್ ಮಾಡಿದ್ಲ ಮೊಮ್ಮಗಳು? ಮಾಡ್ತಾಳೆ. ಮೊಮ್ಮಗನು ಮಾತಾಡ್ತಾನೆ, ಮೊಮ್ಮಗಳು ಮಾತಾಡ್ತಾರೆ. ಅವು ಗನಗಡ್ಡಿಯನ್ನು ಅಂತಾರೆ, ಅವ ಊಟ ಆತಾನೆ ಅಂತಾನೆ ಅಂತ. ಅವ ಮೊಮ್ಮಗುಗೆ ಹೆಚ್ಚಿಗೆ ನಮ್ ಕನ್ನಡ ಬರಕಲ್ಲ, ಇವಳು ಅವ ಮಾಡೋದು. ಈಗ ಇವಳು ಹೇಳಿ ಮಾಡಿ ಸುಮಾರು ಹೇಳ್ತಾನೆ. ಮಾತಾಡ್ತಾನ ಕನ್ನಡ? ಕನ್ನಡ ಮಾತಾಡ್ತಾನೆ. ಅಜ್ಜಿ ಆರಾಮನು ಅಂತೀನಿ, ಆರಾಮಜ್ಜಿ ಯಾವ ಬತ್ತಿ ಅಂದ್ರೆ ಬರಕ್ ನಂಗೆ 1 ಲಕ್ಷ ರೂಪಾಯಿ ಬೇಕು, ಬತ್ತೀನಿ ಅಜ್ಜಿ, ಚಾ ಮಾಡ್ತೀನಿ ಅಂತಾನೆ. ಅಲ್ಲಿ ಕಾಣ್ತಾ ಅಲ್ಲಿಂದ ಬರಕ್ 1 ಲಕ್ಷ ಬೇಕಂತ? ಸ್ವಿಟ್ಜರ್ಲೆಂಡ್ ಇಂದ ಈ ಕಡೆ ಬರಕ್ ಇಡೀ ಕುಟುಂಬನೇ ಬರ್ಬೇಕಲ್ಲ? ಬರ್ತಾರೆ. ಬಂದ ತಿಂಗಳ 15 ದಿನ, ಅಲ್ಲಿ 15 ದಿನ, ಇಲ್ಲಿ 15 ದಿನ ಇತ್ತು ಹೋಗ್ತಾರೆ. ಮತ್ತೆ ಆರೋಗ್ಯ ಎಲ್ಲ ಹೇಗಿದೆ ನಿಮಗೆ? ನಂಗೆ ಆರೋಗ್ಯ ಆರಾಮಿದ್ದೀನಿ. ಹಿಂಗೆ ಎಲ್ಲಾರು ವರ್ಷಕ್ಕೆ ಒಂದೊಂದು ಜ್ವರ, ಥಂಡಿ, ಕಾಯಿಲೆ ಏನಾರು ಮನುಷ್ಯ ಅದ್ ಬರ್ದೇ ಇರ್ತೈತಿ. ಮರೆ ಇರ್ತೈತಿ ವರ್ಷಕ್ಕೆ ಒಂದೊಂದನ್ನ. ನಮ್ಗೇನು ಅದು ಗೊತ್ತೈತಿ. ಆಸ್ಪತ್ರೆಗೆ ಕರ್ಕೊ ಹೋಗ್ತಾರೆ, ಇಂಜೆಕ್ಷನ್ ಮಾಡಿಸ್ತಾರೆ, ಇದು ಗ್ಲೂಕೋಸ್ ಕೊಟ್ಟು. ಮೊನ್ನೆ ಸಾನಪುರದಾಗ ಇದ್ದಿರಲ್ಲ, ಹೋಗ್ತಿದ್ದಿರಲ್ಲ, ಅಲ್ಲಿ ಜನ ಬೈಕ್ ಹತ್ತಿರಲ್ಲ, ಅಲ್ಲಿ ಕಾರ್ನಾಗ ಕುಂತಿದ್ದೆ ನಾನು. ನೋಡಿದ್ರ? ನಾನು ನೋಡ್ದೆ. ಸಾಹೇಬ್ರು ಇದಾರ ಇಲ್ಲೇ ಅಂತ. ಹೊತ್ತಿಗಿಂದ ಅಚ್ಚೆ ಮಕ್ಕಳಿಗೆ ಇತ್ತದ್ದು ಹೋಗ್ತಾ 2 ಮಕ್ಕಳು ಅಂಗಡಿ ಅದಾವಲ್ಲ, ಜೀನ್ಸ್ ಅಂಗಡಿ ಅವ, ಅದೇ ಇದ್ವು. ಆ ಅಂಗಡಿ ಬಂದು ನೀವು 2 ಜನ ನಮ್ಮ ಮನೆಗೆ ಬಂದು ಸಾಬ್ರಿ ಇಲ್ಲಿ ಹೋಗಾರ ನೋಡು ಅಂದಿ. ಇವರು ಸಾಮಾನ್ಯ ಮಾತಿರ್ತಾರಕ್ಕೆಲ್ಲ ಹೋಗಿದ್ರು. ಆನಂದಪುರ ಬದಿ ಎಲ್ಲ ಹೋಗ್ತಾ ಇರ್ತೀರಿ? ಆನಂದಪುರ, ಶಿವಮೊಗ್ಗ, ಶಿಕಾರಿಪುರ, ಸ್ವರ್ಗ, ಈ ಬದಿ ನಮ್ಮ ಒಬ್ಳೆ ಆದ್ರು. ಸಾಗರ. ಯಾವ ಊರ್ ನೋಡಿದಿರಿ? ಶಿವಮೊಗ್ಗ ನೋಡಿದ್ದೀರಾ? ಶಿಕಾರಿಪುರ, ಸೊರಬ ನೋಡಿನಿ. ಹೊಸನಗರ ನೋಡಿನಿ. ಬೆಂಗಳೂರಿಗೆ ಒಂದು ಹೋಗಲ್ಲ. ಮಣಿಪಾಲ್ ನೋಡೀನಿ. ಮತ್ತೆ ಸುಮಾರು ಊರ್ ಸುತ್ತಬೇಕು ಅಂತ ಅನ್ಸತ್ತ? ಎಲ್ಲಪ್ಪ, ನಂಗೆ ಊರ್ ಸುತ್ತಬೇಕು ಅಂದದಿಲ್ಲ. ಮಣಿಪಾಲ್ ಒಂದು, ಶಿವಮೊಗ್ಗ. ಈ ಜನ ಎಲ್ಲ ತಿರುಗಾಟಕ್ ಹೋಗ್ತಾರಲ್ಲ, ಜೋಗ್ ಫಾಲ್ಸ್ ಹಂಗೆಲ್ಲ ಹೋಗಿದ್ದೀರಾ? ಇಲ್ಲ, ಅದಕ್ಕೆಲ್ಲ ಜೋಗಕ್ ಹೋಗಿದ್ದೆ. ಸುತ್ತಾಟ ಮಾಡಕ್ ಸಂತೋಷ ಆಗತ್ತ? ಇಲ್ಲ ಬೇಡ ಮರ ಯಾರು ಹೋಗ್ತಾರಂತ? ಇಲ್ಲ, ಹೋಗೋ ಪರದಾಗ ಹೋಗ್ಬೇಕು ಅನ್ನೋದಾಗದು. ಈಗ ವಯಸ್ಸಾಗಿದೆ ಎಂತಕ್ಕೆ? ವರದಳ್ಳಿ, ವರದಮುಲ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಈಗ 6 ಗಂಟೆ 6:30. ಅಷ್ಟು ಬೆಳಗ್ಗೆ ಎಂತಕ್ಕೆ ಹೇಳ್ತೀರಿ? ಸ್ವಲ್ಪ ಮಲಗ್ಬೋದಲ್ಲ? ಅಲ್ಲ, ಇಲ್ಲ, ನಿದ್ ಬರಲ್ಲ. ಬರ್ತವೆ, ಹೇಳ್ಬೇಕು, ಎಚ್ಚರ ಆಕೈತಿ, ನಿದ್ ಬರಕಲ್ಲ. 6 ಗಂಟೆಗೆ ಹೇಳ್ತೀರಿ? 6 ಗಂಟೆ 6:30 ಎದ್ದು ಏನ್ ಮಾಡ್ತೀರಿ? ಮಗ ತೊಳೆದು 1 ಲೋಟ ಬಿಸಿನೀರು ಇಸ್ಕೊಂಡು ಕುಡಿದು. ಬಿಸಿನೀರು ಕುಡಿತೀರಿ? ಬಿಸಿನೀರು ಕುಡಿದು ಒಂದ್ಸತಿ ಕೆಳಗೆ ಹೋಗಿ ಬರ್ಬೇಕು, ತೋಟ ಗೀಟ? ಅಲ್ಲಪ್ಪ, ಪಾಠ ಹೋಗಕ್ಕಾಗಲ್ಲ. ಇಂದ ತಿಂಗಳಿಗೂ 15 ದಿನಕ್ಕೂ ಒಂದೊಂದನ್ನ ಹೋಗಿ. ತಿಂಡಿ ಎಷ್ಟೊತ್ತಿಗೆ? ತಿಂಡಿ 9 ಗಂಟೆಗೆ. ಮಧ್ಯಾಹ್ನ ಊಟ? 2 ಗಂಟೆಗೆ. ರಾತ್ರಿ ಊಟ? ಅದು 9 ಗಂಟೆಗೆ. 9 ಗಂಟೆಗೆ. ಆರೋಗ್ಯವೆಲ್ಲ ಚೆನ್ನಾಗಿದ್ದೀರಿ? ವಿಷಯ ನಮ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕಡೆಯದಾಗಿ? ನಿಮಗೆ ನೋಡ್ತಾ ಇದಾರಲ್ಲ, ಅವ್ರಿಗೆ ಏನ್ ನಿಮ್ ಹಿರಿಯ ಜೀವ 90 ವರ್ಷ, ನಿಮ್ ಕಡೆಯಿಂದ ಏನ್ ಸಂದೇಶ? ಆಗ್ಲಿಕ್ಕೂ ಈಗ್ಲಿಕ್ಕೂ ಬಹಳ ಅನುಕೂಲ ಆಗ್ಯಾರ. ಒಳ್ಳೇದಾಗ್ಲಿ. ಆಗ ಕೂಲಿಗೆ ಬರಗಲ್ಲ. ಹೌದ್ರಿ. ಯಾರು ನಿಮ್ಮಂತರು ನಂಟ್ರು ಪಂಟ್ರು 2 ಜನ ಬಂದ್ರೆ ಯಾಕೆ ಬಂದರು ಅನ್ನೋರು. ಊಟದ ತೊಂದ್ರೆ? ಸಾರು ಏನ್ ಮಾಡ್ಬೇಕು? ನಮ್ಮ ಮನೆಯವ್ರಾದ್ರೆ ನಮ್ ಜೊತೆಗೆ ತಂಬಳಿ ಸಾರು ಅಂತ ಮಾಡ್ತೀನಿ. ಆ ಹುಳಿ ಹಾಕಿ ಆ ಸಾರು ಮಾಡೋದು, ಅದನ್ನ ಹುಳಿ ಹಾಕಿ ಚಟ್ನಿ ಮಾಡೋರು. ಅದನ್ನ ಬಟ್ಲಿಗೆ ಹಚ್ಚೋದು, ಉಣ್ಣೋದು. ಮತ್ತೆ ಅಂತದ್ದು ಇಲ್ಲ. ನೆಂಟ್ರು ಬಂದ್ರೆ ಊಟದ ತೊಂದ್ರೆ? ನೆಂಟ್ರು ಬಂದ್ರೆ ತೊಂದ್ರೆ. ಮತ್ತೆ ಎಂತವ್ರು ಮನ್ಯಾಗ ಕೋಳಿದ್ರು ಕೋಳಿ ಕೊಯ್ಯೋರು. ಇವ್ರು ಅದನ್ನೇ ಉಂಡ್ಕೊ ಹೋಗೋರು. ಅವ್ರ ಮನೆಗೂ ಅದೇ. ಮತ್ತೇನ್ ಮಾಡ್ತಾರೆ? ಅವ್ರ ಮನೆಗೂ ಚಾ ಇಲ್ಲ, ಎಂತದ್ದು ಇಲ್ಲ, ಹಾಲು ಇಲ್ಲ.
ದನ ಎಲ್ಲ ಕಟ್ತಿರ್ಲಿಲ್ಲ ಅವಾಗ. ದನಿದ್ದು ಕೆಲವು ಎಲ್ಲರ ಮನೆಗೆ ಇಲ್ಲಿವರೆ ಎಲ್ಲರ ಮನೆ 1-2 ಸಾಕೋರು ಬುಚ್ಚಿನ ಗುಟಿ ಹಾಲೆಲ್ಲ. ಅನುಕೂಲ ಮನೆಯವ್ರು ಮರಿ ಮೊಗ್ಗು ಆದ್ರೆ ಕೈ ಹಾಲು. ನಾವೆಲ್ಲ ಹಾಲು ಮಜ್ಜಿಗೆ ಉಂಡರಿ. ಸುಖ ಕಷ್ಟ ಎರಡೂ ನೋಡಿದ್ದೀರಿ. ಕಷ್ಟ ಅಂತ ನಮಗೇನ್ ಕಷ್ಟ ಅಂತೇನ್ ಕಷ್ಟ ಬರಲ್ಲ ಊಟಕ್ಕೆ. ಸುಖದಲ್ಲೇ ಜೀವನ ಕಳೆದಿದ್ದೀರಿ. ಸುಖದಾಗ ಈಗ ಮಗಳು ಅಳಿಯನ್ ಜೀವನದಲ್ಲಿ ಎಷ್ಟು ಸುಖ ನೋಡಿದ್ದೀರಿ. ಅಯ್ಯಪ್ಪ ಸಾಕು ನಿನ್ ಇದಕ್ಕೂ ಮಿಕ್ಕಿ ಸುಖ ಅಂತಕ್ಕೆ ಮನುಷ್ಯ ನಾನು ಇದಕ್ಕೂ ಮಿಕ್ಕಿ ನಮಗೆ ಸುಖ ಸಾಗಲ್ಲ. ದೇವ್ರು ಕೊಟ್ಟು ನೀನು ಸಾಕಾಗಲ್ಲ ಅಂದ್ರೆ ನಿನ್ ಮನುಷ್ಯಗೆ ಹೊಟ್ಟೆ ಸೈ ಊಟ ಸೈ ಸಾಕು ಅನ್ನೋದು, ಮತ್ತೆ ಏನು ಸಾಕು ಅನ್ನಕ್ಕಾಗಲ್ಲ. ಜನ ಎಷ್ಟಿದ್ರು ಬೇಕು ಬೇಕು ಅಂತಾರೆ, ನೀವ್ ಯಾಕೆ ಸಾಕು ಅಂತೀರಿ? ಸಾಕಪ್ಪ ಸ್ವಾಮಿ, ಇದು ಈ ಸಂತೋಷನೇ ಸಾಕು. ಸಾಕು ಅದೇ ಬೇಕು ನಮಗೆ. ಇಷ್ಟು ಹೆಚ್ಚಿಗೆ ಸಾಕು ಸಾಕು. ನಿಮ್ ಮಗಳು ರೈತ ಸಂಘದ ಅಧ್ಯಕ್ಷೆ ಅಂತಲ್ಲ, ಏನಂತೀರಿ ಮಗಳ ಬಗ್ಗೆ? ಮಗಳ ಬಗ್ಗೆ ಖುಷಿನೇ. ಅವರು ದೊಡ್ಡಾದ್ಬಿಟ್ಟು ಇವಳು 6 ವರ್ಷಕ್ಕೆ ಇವಳು ಹಿರಿಯಲ್ಲ, ಅಕ್ಕ 6 ವರ್ಷ ಹಿರಿಯಲ್ಲ. ಅಕ್ಕ ತಂಗಿ ಕರ್ಕೊಂಡು ಶಾಲಿಗೆ ಹೋಗೋಳು. ಏನೋ ಸುಖವಾಗಿದ್ದೀರಿ ಅಜ್ಜಿ, ಇನ್ನು ಚೆನ್ನಾಗಿ ಇನ್ನೂ ಅಷ್ಟು ವರ್ಷ ಅಯ್ಯಪ್ಪ ಸಾಕು ಸಾಕು ಅಂದ್ರೆ ಜೀವನ ಬಿಡ್ಬೇಕಲ್ಲ. ಬಂಗಾರ ಒಂದೊಂದು ತುಕ್ ಬಂಗಾರ 6 ರೂಪಾಯಿ. ಬಂಗಾರ 6 ರೂಪಾಯಿ. ಈಗ 1 ಗ್ರಾಮ್ಸ್ ಅಂತಾರಲ್ಲ ಅದು 6 ರೂಪಾಯಿ ಇತ್ತು ನೋಡ್ರಿ ನಮ್ಮ ಮದುವೆ ವರ್ಷ. ನೀ ಮದುವೆ ಆಗೋ ಟೈಮ್ ಒಳಗೆ ಬಂಗಾರ 1 ಗ್ರಾಮಿಗೆ 6 ರೂಪಾಯಿ. ಸೀರೆ 20 ರೂಪಾಯಿ ಇರೋ ಸೀರೆ. ಬಂಗಾರಕ್ಕಿಂತ ಬಟ್ಟೆನೆ ಇದು ಬಂಗಾರ ಸೋಬಿ ಅಲ್ಲ, ಸೀರೆ 15 ರೂಪಾಯಿ 20 ರೂಪಾಯಿ. 20 ರೂಪಾಯಿ ಮದುವೆ ಧಾರೆ ಸೀರೆ. ದಿನ ಉಡೋ 15 ರೂಪಾಯಿ 12 ರೂಪಾಯಿ. ಸೀರೆ ತಗೊಂಡ ಬದ್ಲಿ ಬಂಗಾರ ತಗೊಂಡಿದ್ರೆ ಆಗ್ಬಿಡ್ತಿತ್ತು. ಆದ್ರೆ ಊಟಕ್ಕೆ ಬೇಡ್ರಿ, ಈಗ ಬಂಗಾರ ತಗೊಳಕ ಈಗ ಊಟಕ್ಕೆ ಬೇಡ. ಬಟ್ಟೆ ಮುಖ್ಯ ಅಲ್ಲ, ಮತ್ತೆ ಒಂದ್ ಜಾಕೆಟ್ಗೆ 2.5 ರೂಪಾಯಿ ಜಾಕೆಟ್ ತಂದು ಹಸಿ ಹೊಲ್ಸಕೈತಿರಿ. 1.5 ರೂಪಾಯಿ 2 ರೂಪಾಯಿ ಒಂದ್ ಜಾಕೆಟ್ ಆಗೋದು. ಈಗ ಹೊಲಿಗೆ ಹಾಕತ್ತ ಆಗಲ್ಲ. ಅವಾಗಿನ ಕಾಲನೇ ಸೋಬಿ, ಊಟಕ್ಕೆ ಕಷ್ಟ. ಅಲ್ಲೋ ಆಳು ಹಂಗೆ 5 ರೂಪಾಯಿ ಆಳು, ದೊಡ್ಡ ಆಳು. ಬಾಳ ಬಾವಿನ ಕೆಲ್ಸಕ್ಕೆ ಬಂದ್ರೆ 5 ರೂಪಾಯಿ. 5 ರೂಪಾಯಿ. ಈಗ ಚಾಕ್ಲೇಟು ಬರ್ತಾ ಇಲ್ಲ 5 ರೂಪಾಯಿ. ಅದೇ ಮತ್ ನಾ ಹೇಳೋದು. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಕನ್ನಮ್ಮ ಅವ್ರು ನಡೆದು ಬಂದ ದಾರಿ ಏನು ಅಂತ ಹೇಳಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೆನಪಿರೋದಿಲ್ಲ, ಆದ್ರೂ ಒಂದು ಹಿರಿಯ ವಯಸ್ಸಿನವರಿಗೆ ಒಂದು ಸಂದರ್ಶನ ಮಾಡಿದಾಗ ಒಂದೇನೋ ಅವ್ರ ಜೊತೆಗೆ ಮಾತಾಡಿದಾಗ ಅವ್ರಿಗೆ ಒಂದು ಸಂತೋಷ. ಈ ತರ ಕೂತು ಮಾತಾಡದೆ ಏನಜ್ಜಿ, ಯಾಕಂತ ಹೇಳಿದ್ರೆ ಹಿರಿಯ ವಯಸ್ಸಿನವರಿಗೆ ಬೇಕಾಗಿರೋದೇ ಮಾತುಕತೆ. ಯಾರು ಅವ್ರ ಜೊತೆಗೆ ಮಾತು ಹೆಚ್ಚಾಗಿ ಆಡೋದಿಲ್ಲ. ಆದ್ರೆ ಈ ಮನೇಲಿ ಸಂತೋಷವಾಗಿದ್ದಾರೆ. ಬಹಳಷ್ಟು ಕಡೆ ಈಗ ನಡೆಯುತ್ತೆ, ಮಾತಾಡಲ್ಲ, ಯಾರು ಹಚ್ಕೊಳೋದಿಲ್ಲ. ಆದ್ರೂ ನಮ್ ಕನ್ನಮ್ಮ ಅವರು ತುಂಬಾ ಆರೋಗ್ಯವಾಗಿದ್ದಾರೆ, ಬಹಳಷ್ಟು ಕೆಲಸ ಕಾರ್ಯ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಜನರಿಗೆ ಮನೆಯಲ್ಲಿ ತುಂಬಾ ಏನೋ ಒಂದು ಹಿತೋಪದೇಶ ಹೇಳ್ಕೊಂಡು ಜೀವನ ಕಳೀತಾ ಇದ್ದಾರೆ. ನನ್ ಕೈಯ ಸಂಬಳದವ್ರು ಈಗ ಎಷ್ಟು 1000 ಜನ ಆಗ್ಯಾರ. ಅಷ್ಟು ಜನರಿಗೆ ಸಂಬಳ ಕೊಟ್ಟಿದ್ದೀರಿ? ಒಳ್ಳೆ ಬಂದ್ಮೇಲೆ ಒಂದ್ ಸ್ವಲ್ಪ ಜನಿಗೆ ಕೋಳು ನೀರು ಅವ್ರಿಗೊಂದು ಎಲ್ಲಡಿಕೆ ಒಬ್ಬರನ್ನು ತೂ ಅನ್ನಲ್ಲ. ಒಬ್ಬರಿಗೂ ವಾಪಸ್ ಕಳಿಸಿಲ್ಲ, ಏನಾದ್ರು ಕೊಟ್ಟೆ ಕಳಿಸಿದಿರಿ. ಕೊಟ್ಟಂತ ಕೈ ಚೆನ್ನಾಗಿರ್ಲಿ, ಆ ಭಗವಂತ ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ನೀಡಿ ಸಮೃದ್ಧಿ ನೀಡಲಿ, ಇನ್ನಷ್ಟು ವರ್ಷಗಳ ಕಾಲ ಆಯಸ್ಸುವಂತರಾಗಿರಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನ ಜೊತೆಗೆ ಸಂದರ್ಶನ ನೀಡಿದಂತ ಕನ್ನಮ್ಮರವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ